ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈ ಬೆನ್ನಲ್ಲೇ ಆಸ್ಪತ್ರೆಗೆ ಸೇರುವವರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಯಾಕಾಗಿ ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚಿದ ರೋಗಿಗಳ ಸಂಖ್ಯೆ. ಕೋವಿಡ್ ವೇಳೆ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಳ. ಬೆಂಗಳೂರಿನಲ್ಲಿ ಕೋವಿಡ್ ಕೇಸ್ ಹೆಚ್ಚಾಗ್ತಾ ಇದೆ. ಜನರಲ್ಲಿ ಆತಂಕ ಮನೆ ಮಾಡಿದೆ. ಹೀಗಾಗಿ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, ಕೆಸಿ ಜನರಲ್ಗೆ ಬರುವ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ. ಬೌರಿಂಗ್ನಲ್ಲಿ ನವೆಂಬರ್ ತಿಂಗಳಲ್ಲಿ ಹೊರ ರೋಗಿಗಳ ಸಂಖ್ಯೆ 500 ಇತ್ತು. ಕೋವಿಡ್ ಭಯದಿಂದ 1,500 ಏರಿಕೆಯಾಗಿದೆ. ಕೋವಿಡ್ ಆತಂಕ ಹೆಚ್ಚಾದ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವಂಥ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಅದರಲ್ಲೂ ಬೋರಿಂಗ್ ಆಸ್ಪತ್ರೆಯಲ್ಲಿ ಬರೋಬ್ಬರಿ 500 ಇದ್ದಂಥ ನವೆಂಬರ್ನಲ್ಲಿ 1,500 ಪೇಷಂಟ್ಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಈ ಚಿತ್ರಣವನ್ನು ತೋರಿಸ್ತೇನೆ. ಈಗಾಗಲೇ ನಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ, ಇದು ಬೋರಿಂಗ್ ಆಸ್ಪತ್ರೆಯ ಒಳಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂಥ ಚಿತ್ರಣ. ಎಲ್ಲರೂ ಕೂಡ ಕೋವಿಡ್ ಆತಂಕ ಇರೋದ್ರಿಂದ ಶೀತ, ಜ್ವರ, ಕೆಮ್ಮು, ನೆಗಡಿ ಅಂತೇಳಿ ಬರುವಂಥ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗಿರೋದಂತ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಂಡು ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾಯಿದ್ದಾರೆ. ಈಗಾಗಲೇ ನಮಗೆ ಬೋರಿಂಗ್ ಆಸ್ಪತ್ರೆ ವೈದ್ಯರು ಹೇಳ್ತಾ ಹೋಗ್ತಾ ಇದ್ರು, 2-3 ಅಲೆಗಳು ಕಳೆದ ನಂತರ ಪೇಷಂಟ್ಗಳ ಸಂಖ್ಯೆ ಕಡಿಮೆ ಆಗಿತ್ತು. ಈಗ ಕೋವಿಡ್ ಆತಂಕ ಇರೋದ್ರಿಂದಾಗಿ ಒಂದಷ್ಟು ಜನ ಬರ್ತಾ ಇದ್ದಾರೆ. ಹಾಗಾಗಿ ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾಯಿದೆ. ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ಶೀತ, ಜ್ವರ, ಕೆಮ್ಮು ಮತ್ತು ಇನ್ಫ್ಲೂಯೆನ್ಸಾ ಏನು ಹೇಳ್ತೀವಿ ಅವುಗಳಿಗೆ ಚಿಕಿತ್ಸೆಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅಂತೇಳಿ ಬರ್ತಾ ಇರುವಂಥದ್ದು. ಒಟ್ಟಾಗಿ ಕೋವಿಡ್ ಆತಂಕ ಇರೋದ್ರಿಂದಾಗಿ ಬೋರಿಂಗ್ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವವರ ಸಂಖ್ಯೆ ಜಾಸ್ತಿ ಆಗಿದ್ದು ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಇನ್ನು ಶೀತ, ಜ್ವರ, ಕೆಮ್ಮು, ನೆಗಡಿ ಅಂತ ರೋಗಿಗಳು ಬರ್ತಾ ಇದ್ದಾರಂತೆ. ಚಳಿಗಾಲದಲ್ಲಿ ಇದು ಸಹಜ ಅಂತಿದ್ದಾರೆ. ಕೋವಿಡ್ನಿಂದ ಈ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತಾರೆ. ಮುಂದಿನ ಕೋವಿಡ್ ಅಂದರೆ JN.1 ರೂಪಾಂತರಿ ಕೋವಿಡ್ ವೈರಸ್ಸನ್ನು ತಡೆಗಟ್ಟೋದ್ರಿಂದ, ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟೋ ದೃಷ್ಟಿಯಿಂದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು, ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳು ಸನ್ನದ್ಧವಾಗಿರಬೇಕು. ಸೊ ಎಷ್ಟೇ ಪೇಷಂಟ್ ಬಂದರೂ ನಾವೀಗ ಅಟ್ ಪ್ರೆಸೆಂಟ್ ನಾವು 50 ಬೆಡ್ನ 50 ಹಾಸಿಗೆಗಳನ್ನ ನಾವು ಕಾಯ್ದಿರಿಸಿದ್ದೀವಿ. ಮುಂದೆ ಜಾಸ್ತಿ ಆದರೆ ಅವುಗಳು ಜಾಸ್ತಿ ಮಾಡ್ಕೊಳ್ತೀವಿ. ಕೋವಿಡ್ ಭಯದಿಂದ ಜನರಲ್ಲಿ ಭಯ ಶುರುವಾಗಿ ಜನ ಆಸ್ಪತ್ರೆ ಕಡೆ ಮುಖ ಮಾಡ್ತಿದ್ದಾರೆ. ಕೋವಿಡ್ ಅಲ್ಲೇ ಯಾವಾಗ ಅಂತ್ಯ ಆಗುತ್ತೋ ಕಾದು ನೋಡಬೇಕು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.